ಟಿವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಫೈನಲಿ IPL ಫೈನಲ್ನ ವಿಜೇತರು ಯಾರು ಅನ್ನೋದು ಗೊತ್ತಾಗಿದೆ. ಕೋಲ್ಕತ್ತಾ ನೈಟ್ ರೈಡರ್ಸ್ 3ನೇ ಬಾರಿ ಈ ಕಪ್ಪನ್ನು ಎತ್ತಿದ್ದಾರೆ. ಸೊ ನೆನ್ನೆಯ ಪಂದ್ಯ ಎಲ್ಲರೂ ಕೂಡ ಒಂದು ಹೈ ವೋಲ್ಟೇಜ್ ಪಂದ್ಯವನ್ನು ನಿರೀಕ್ಷೆ ಮಾಡ್ತಾ ಇದ್ರು. ಯಾಕಂದರೆ ಎರಡು ಘಟಾನುಘಟಿ ಟೀಮ್ಗಳು ಫೈನಲ್ಗೆ ಬಂದಿದ್ವು. ಒಂದು ಸನ್ರೈಸರ್ಸ್ ಈ ಬಾರಿ ದೊಡ್ಡ ದೊಡ್ಡ ದಾಖಲೆಗಳನ್ನು ಮಾಡಿದಂಥವ್ರು, ಜೊತೆಗೆ ಯಾರೂ ಕೂಡ ನಿರೀಕ್ಷೆ ಮಾಡದಂತೆ ಬ್ಯಾಟಿಂಗ್ ಮಾಡಿದಂಥ ಒಂದು ಟೀಮ್ ಅದು. ಆದರೆ ಫೈನಲ್ನಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ನಾವೆಲ್ಲ ಏನೊಂದು ಹೈ ವೋಲ್ಟೇಜನ್ನು ಎಕ್ಸ್ಪೆಕ್ಟ್ ಮಾಡಿದ್ವಲ್ಲ, ಅದು ಖಂಡಿತ ಕಂಡು ಬರಲಿಲ್ಲ. 113 ರನ್, ಕೇವಲ 113 ರನ್ಗೆ ಸನ್ರೈಸರ್ಸನ್ನು ಕೋಲ್ಕತ್ತಾ ನೈಟ್ ರೈಡರ್ಸ್ ಬೌಲರ್ಗಳು ಕಟ್ ಹಾಕಿದ್ರು. ಸೊ ಒಂದು ತಂಡ ಯಾವಾಗಲೂ ಕೂಡ ತಮ್ಮ ಓಪನಿಂಗ್ ಬ್ಯಾಟ್ಸ್ಮನ್ಗಳನ್ನು ತುಂಬ ನೆಚ್ಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ನೆನ್ನೆಯ ಪಂದ್ಯ ಸಾಕ್ಷಿ ಆಯಿತು. ಯಾಕಂದರೆ ಟ್ರಾವಿಸ್ ಹೆಡ್ ಹಾಗೆಯೇ ಅಭಿಷೇಕ್ ಶರ್ಮಾ ಇಬ್ಬರೂ ಕೂಡ ಕ್ಲಿಕ್ ಆಗಲಿಲ್ಲ. ಭಾಳ ಬೇಗ ಮಿಚೆಲ್ ಸ್ಟಾರ್ಕ್ ಅವರಿಗೆ ಕೊಟ್ಟಂಥ ಹಣ ಇದೆಯಲ್ಲ, ದೊಡ್ಡ ಮೊತ್ತದ ಲಂಪ್ಸಮ್ ಅಮೌಂಟ್, ಅದಕ್ಕೆ ಸರಿಯಾಗಿ ತಮ್ಮ ಬೌಲಿಂಗನ್ನು ಮಾಡಿದ್ರು. ಕಳೆದ ಮ್ಯಾಚ್ನಲ್ಲೂ ಕೂಡ ಉತ್ತಮವಾದಂಥ ಬೌಲಿಂಗನ್ನು ಮಾಡಿದ್ರು. ಸೊ ಭಾಳ ಮುಖ್ಯವಾಗಿದ್ದಂಥ, ಅವರ ಅವಶ್ಯಕತೆ ಇದ್ದಂಥ ನೆನ್ನೆ ಫೈನಲ್ನಲ್ಲೂ ಕೂಡ ಮಿಚೆಲ್ ಸ್ಟಾರ್ಕ್ ಅದ್ಭುತವಾದಂಥ ಬೌಲಿಂಗನ್ನು ಮಾಡಿದ್ರು. ಸೊ ಓವರಾಲ್ 113 ರನ್ ಗಳಿಸಿರುವಂಥದ್ದು. ಅದಾದಮೇಲೆ ಭಾಳ ಈಸಿಯಾಗಿ ಚೇಸ್ ಮಾಡ್ತು ಕೋಲ್ಕತ್ತಾ ಟೀಮ್ ಕೂಡ. ಹಾಗಾದರೆ SRH ಎಲ್ಲಿ ಎಡವಿತು ಅಂತ ನೋಡೋದಾದರೆ, ಒಂದು ಈಗಾಗಲೇ ನಾನು ಹೇಳಿದ ಹಾಗೆ ಓಪನಿಂಗ್ ಬ್ಯಾಟ್ಸ್ಮನ್ಗಳ ಮೇಲೆ ತುಂಬ ಅವಲಂಬನೆ ಇತ್ತು. ಟ್ರಾವಿಸ್ ಹೆಡ್, ಅಭಿಷೇಕ್ ಇಬ್ಬರು ಕ್ಲಿಕ್ ಆದರೆ ಮಾತ್ರ ಒಂದೊಳ್ಳೆ ಸ್ಕೋರ್ ಬರುತ್ತೆ ಅನ್ನೋದು ನೆರೆಟಿವ್ ಇತ್ತು. ಹಾಗಾಗಿ ಇಬ್ಬರು ಕೂಡ ಬೇಗ ಔಟ್ ಆಗಿದ್ದು, ಒಂದು ದೊಡ್ಡ ಸ್ಕೋರ್ ಬರಲಿಲ್ಲ. ಏನೋ ಕ್ಲಾಸನ್ ಈ ಫಸ್ಟ್ ಹಾಫ್ನಲ್ಲಿ ಮಿಂಚಿದ ಹಾಗೆ ಎರಡನೇ ಹಾಫ್ನಲ್ಲಿ ಅವರು ಅಷ್ಟಾಗಿ ಮಿಂಚಿರಲಿಲ್ಲ. ಸೊ ಕಳೆದ ಪಂದ್ಯದಲ್ಲಿ ಅವರು ಅರ್ಧಶತಕ ದಾಖಲಿಸಿದ್ರು ಕೂಡ ಇವತ್ತು ಅಂದರೆ ಈ ಫೈನಲ್ ಪಂದ್ಯದಲ್ಲಿ ಅವರಿಂದ ನಿರೀಕ್ಷಿತವಾದಂಥ ಆಟ ಬರಲಿಲ್ಲ ಅಂತಲೇ ಹೇಳ್ಬೋದು. ಏನೋ ಪ್ಯಾಟ್ ಕಮಿನ್ಸ್ ಎಲ್ಲ ಕ್ರೌಡನ್ನು ಸೈಲೆನ್ಸ್ ಮಾಡುವಂಥ ಒಂದು ಖ್ಯಾತಿಯನ್ನು ಗಳಿಸಿದಂಥವ್ರು. ಆದರೆ ಈ ಬಾರಿ ಪ್ಯಾಟ್ ಕಮಿನ್ಸ್ ಅವ್ರನ್ನೇ ಗೌತಮ್ ಗಂಭೀರ್ ಅವರ ಮೆಂಟರ್ಶಿಪ್ ಇರುವಂಥ ಕೋಲ್ಕತ್ತಾ ತಂಡ ಸೈಲೆಂಟ್ ಮಾಡಿದೆ ಅಂತ ಹೇಳಬೇಕು. ಸೊ ನೆನ್ನೆಯ ಮ್ಯಾಚ್ ತೀರಾ ಎಕ್ಸೈಟಿಂಗ್ ಆಗುವಂಥ ವಿಚಾರಗಳು ಯಾವುದೂ ಇಲ್ಲ. ವೆಂಕಟೇಶ್ ಅಯ್ಯರ್ ಅದ್ಭುತವಾದಂಥ ಬ್ಯಾಟಿಂಗ್ ಮಾಡಿದರು, ಅರ್ಧಶತಕ ಸಿಡಿಸಿದ್ರು. ಜೊತೆಗೆ ಭುವನೇಶ್ವರ್ ಅವರ ಬೌಲಿಂಗ್ನಲ್ಲಿ ಹೊಡೆದಂಥ 2 ಸಿಕ್ಸ್ ಇದೆಯಲ್ಲ, ಅದು ಭಾಳ ಅದ್ಭುತವಾಗಿತ್ತು. ಏನೋ ಶ್ರೇಯಸ್ ಅಯ್ಯರ್ ಅವರು ಟ್ರೋಫಿಯನ್ನು ಎತ್ತಿದ್ದಾರೆ ಕೋಲ್ಕತ್ತಾ ತಂಡಕ್ಕೆ. ಗಂಭೀರ್ ನಂತರ ಟ್ರೋಫಿಯನ್ನು ಕೋಲ್ಕತ್ತಾಗೆ ತಂದುಕೊಟ್ಟಂತಹ ಒಬ್ಬ ಕ್ಯಾಪ್ಟನ್ ಆಗಿ ಶ್ರೇಯಸ್ ಅಯ್ಯರ್ ಅಲ್ಲಿ ಕಾಣಿಸ್ಕೊಂಡ್ರು. ಏನು ಆರೆಂಜ್ ಕ್ಯಾಪ್ ನಮ್ಮಲ್ಲೇ ಉಳ್ಕೊಂಡಿರೋದು. ಅದು ಭಾರತೀಯನೊಬ್ಬ 2 ಬಾರಿ ಆ ಸಾಧನೆಯನ್ನು ಮಾಡಿರೋದು ಇದೇ ಫಸ್ಟ್ ಟೈಮ್. ವಾರ್ನರ್ ಈ ಹಿಂದೆ ವಿದೇಶಿಗನಾಗಿ 3 ಬಾರಿ ಆರೆಂಜ್ ಕ್ಯಾಪನ್ನು ಪಡೆದಿದ್ರು. ಆದರೆ ವಿರಾಟ್ ಕೊಹ್ಲಿ, ನಮ್ಮ RCBಯ ವಿರಾಟ್ ಕೊಹ್ಲಿ ಆರೆಂಜ್ ಕ್ಯಾಪನ್ನು ತಮ್ಮದಾಗಿಸ್ಕೊಂಡ್ರು. ಅದು ನಮಗೆ ಒಂದು ರೀತಿ ಹೆಮ್ಮೆಯ ವಿಚಾರ. ಏನು ಪರ್ಪಲ್ ವಿಚಾರಕ್ಕೆ ಬರೋದಾದರೆ, ಹರ್ಷಲ್ ಪಟೇಲ್ ಅವರು ಕೂಡ ಮಾರ್ಜಿ RCB ಪ್ಲೇಯರ್, ಅವರಿಗೆ ಪರ್ಪಲ್ ಕ್ಯಾಪ್ ಸಿಕ್ತು. ಸೊ ಹೀಗೆ ಓವರಾಲ್ ಈ ಒಂದು ಸೀಸನ್ ಈಗ ಒಂದು ಎಂಡಿಗೆ ಬಂದಿದೆ. ಕೋಲ್ಕತ್ತಾ ನೈಟ್ ರೈಡರ್ಸ್ 3ನೇ ಬಾರಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಚಾಂಪಿಯನ್ ಆಗಿದೆ. ಸೊ ನೆನ್ನೆಯ ಪಂದ್ಯದಲ್ಲಿ ಭಾಳ ಮುಖ್ಯವಾಗಿ ಬ್ಯಾಟಿಂಗ್ ಕೈಕೊಟ್ಟಿದ್ದು ಕೋಲ್ಕತ್ತಾ ತಂಡಕ್ಕೆ ಪ್ಲಸ್ ಆಯಿತು. SRHನ ಬ್ಯಾಟಿಂಗ್ ಕೈ ಕೊಟ್ಟಂಥದ್ದು. ಜೊತೆಗೆ ಬೌಲಿಂಗ್ ವಿಚಾರಕ್ಕೆ ಅಂತ ಬಂದಾಗ ಉತ್ತಮವಾದ ಬೌಲಿಂಗ್ ಹರ್ಷಿತ್ ರಾಣಾ ಕಡೆಯಿಂದ ಬಂತು. ಹಾಗೆಯೇ ಮಿಚೆಲ್ ಸ್ಟಾರ್ಕ್ ಕೂಡ, ವೈಭವ್ ಅರೋರಾ ಕೂಡ ಅದ್ಭುತವಾದಂಥ ಬೌಲಿಂಗನ್ನು ಮಾಡಿದರು. ಸೊ ಎಲ್ಲ ಒಂದು ಕಡೆ ಮಿಚೆಲ್ ಸ್ಟಾರ್ಕ್ ಅವ್ರಿಗೆ ದೊಡ್ಡ ಅಮೌಂಟನ್ನು ಕೊಟ್ಟ ನಂತರ ಬೌಲರ್ಗಳು ಉಳಿತಾರ ಅನ್ನೋ ಪ್ರಶ್ನೆ ಇತ್ತು. ಆದರೆ ಹರ್ಷಿತ್ ಹಾಗೆಯೇ ವೈಭವ್, ಇಲ್ಲ ನಾವು ಯಂಗ್ಸ್ಟರ್ಸ್ ಇದ್ದೀವಿ, ನಾವು ಆ ಒಂದು ಅಮೌಂಟ್ ಅಲ್ಲಿ ಕೊಟ್ಟಿದ್ರು ಕೂಡ ಕೇವಲ 20 ಲಕ್ಷಕ್ಕೆ ಇಬ್ಬರು ಕೂಡ ಬಂದಂಥವ್ರು. ಸೊ ನಾವು ಬೌಲಿಂಗ್ ಅಟ್ಯಾಕ್ ಏನಿದೆ ಅದನ್ನು ಆನ್ ಸ್ಲಾಟ್ ಹಿಡಿತೀವಿ ಅನ್ನೋ ರೀತಿಯಾಗಿತ್ತು ಆ ಒಂದು ಬೌಲಿಂಗ್. ಸೊ ಇವತ್ತಿನ ಒಂದು ವಿಶೇಷದಲ್ಲಿ ನೆನ್ನೆಯ ಮ್ಯಾಚ್ನ ಒಂದು ರಿವ್ಯೂವನ್ನು ಕೊಡೋದಾದರೆ ಏನೇನಾಯಿತು. ಸೊ ಭಾಳ ಮುಖ್ಯವಾಗಿ ಕೋಲ್ಕತ್ತಾ ಇಡೀ ಸೀಸನ್ನಲ್ಲಿ ಒಂದೇ ರೀತಿಯಾದಂಥ ಕನ್ಸಿಸ್ಟೆನ್ಸಿ ಕಂಡು ಬಂತು. ಅವರು ರಾಜಸ್ಥಾನ್ ರಾಯಲ್ಸ್ ಫಸ್ಟ್ ಹಾಫ್ನಲ್ಲಿ ಉತ್ತಮವಾದಂಥ ಒಂದು ಪರ್ಫಾರ್ಮೆನ್ಸನ್ನು ಕೊಡ್ತಾ ಬಂದರು. ಆದರೆ ಕೊನೆಯ ಹಂತದಲ್ಲೂ ಕೂಡ ಪ್ಲೇ ಆಫ್ ಅಂತ ಬಂದಾಗಲೂ ಕೂಡ SRHನ ಮೊದಲ ಒಂದು ಕ್ವಾಲಿಫೈರ್ನಲ್ಲಿ ಕೂಡ ಅವರು ಗೆದ್ದು ಫೈನಲ್ಗೆ ಬಂದಿದ್ದರು. ಅದೇ ಒಂದು ಕನ್ಸಿಸ್ಟೆನ್ಸಿಯನ್ನು ಫೈನಲ್ನಲ್ಲೂ ಕೂಡ ಮೇಂಟೈನ್ ಮಾಡಿದ್ದು ಈ ತಂಡಕ್ಕೆ ಒಂದು ದೊಡ್ಡ ಪ್ಲಸ್ ಆಯಿತು. ಇನ್ನು ಇಲ್ಲಿ ಗೌತಮ್ ಗಂಭೀರ್ ಬಗ್ಗೆ ನಾವು ಮಾತನಾಡಲೇಬೇಕು. ಲಕ್ನೋದಿಂದ ಗೌತಮ್ ಗಂಭೀರ್ ಅವ್ರನ್ನ ಇಲ್ಲಿ ಕರೆತಂದಾಗ ಎಲ್ರಿಗೂ ಕೂಡ ಒಂದು ಪ್ರಶ್ನೆ ಇತ್ತು, ಯಾಕೆ ಮತ್ತೆ ಗಂಭೀರ್ ಲಕ್ನೋದಿಂದ ಇಲ್ಲಿಗೆ ಬಂದರು ಅಂತ. ಆದರೆ ಅವರು ಬಂದ ನಂತರ ಹೇಗೆ ಅವರ ಫಾರ್ಚ್ಯೂನ್ಸ್ ಚೇಂಜ್ ಆಯಿತು ಅಥವಾ ತಂಡದಲ್ಲಿದ್ದಂಥ ಅಟ್ಮಾಸ್ಫಿಯರ್ ಚೇಂಜ್ ಆಯಿತು. ಭಾಳ ಮುಖ್ಯವಾಗಿ ಈ ಹಿಂದೆ ಯಾವಾಗ ಗಂಭೀರ್ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವನ್ನು ಬಿಟ್ಟು ಹೋದ್ರು, ಆಗ ನರೇನ್ ಅವ್ರನ್ನ ಮಿಡಲ್ ಆರ್ಡರ್ನಲ್ಲಿ ಆಡಿಸ್ತಾ ಇದ್ರು. ಆದರೆ ಗಂಭೀರ್ ವಾಪಸ್ ಬಂದ ನಂತರ ಕೂಡಲೇ ಹೇಳಿದಂಥ ಒಂದು ಮೊದಲ ಡಿಸಿಷನ್ ಅಥವಾ ತೆಗೆದುಕೊಂಡಂಥ ಮೇಜರ್ ಡಿಸಿಷನ್ ಅಂತಂದರೆ ಅದು ಸುನಿಲ್ ನಾರಾಯಣ್ ಅವ್ರನ್ನ ಓಪನಿಂಗ್ ಆಗಿ ನಾವು ತರ್ತೀವಿ ಅಂತ. ಅದು ಕೋಲ್ಕತ್ತಾಗೆ ಈ ಸೀಸನ್ನಲ್ಲಿ ಕೈ ಹಿಡಿದಿದೆ. ಹಾಗೆಯೇ ಹೊಸ ಬೌಲರ್ಗಳನ್ನು ಆರಂಭದಲ್ಲೇ ಗಂಭೀರ್ ಒಂದು ಮಾತನ್ನು ಹೇಳಿದರು, ಯಾರು ಇಲ್ಲಿ ಸೀನಿಯರ್ಸ್ ಜೂನಿಯರ್ಸ್ ಅಂತ ಇಲ್ಲ, ಡೊಮೆಸ್ಟಿಕ್ ಇಂಟರ್ನ್ಯಾಷನಲ್ ಅನ್ನೋ ಯಾವುದೇ ಭೇದ ಇರೋದಿಲ್ಲ, ಎಲ್ಲ ಆಟಗಾರರು ಕೂಡ ಒಂದೇನೆ. ಒಂದು 5 ಬಾಲಲ್ಲಿ 20 ರನ್ ಹೊಡೆದಂಥವರು ಕೂಡ ಈಕ್ವಲೇನೆ, ಶತಕ ಗಳಿಸಿದಂತಹ ಒಬ್ಬ ಆಟಗಾರನಿಗೆ ನಾವು ಕೊಡುವಂಥ ರೆಸ್ಪೆಕ್ಟ್ ಈಕ್ವಲ್ ಆಗಿರುತ್ತೆ. ಯಾಕಂದರೆ ಒಂದೊಂದು ಚಿಕ್ಕ ಚಿಕ್ಕ ಇನ್ನಿಂಗ್ಸ್ ಕೂಡ ಭಾಳ ಮುಖ್ಯವಾಗುತ್ತೆ ಅಂತ. ಇನ್ನೊಂದು ವಿಚಾರ, ಫಿಲ್ ಸಾಲ್ಟ್ ಅವ್ರನ್ನ ಅವರು ಪ್ಲೇ ಆಫ್ನಲ್ಲಿ ಕಳ್ಕೊಂಡ್ರು. ಆದರೂ ಕೂಡ ಗುರ್ಬಾಸ್ ಆ ಒಂದು ಪ್ಲೇಸನ್ನು ಯಶಸ್ವಿಯಾಗಿ ನಿರ್ವಹಿಸಿದರು. ಹಾಗಾಗಿ ಎಲ್ಲೂ ಕೂಡ ಫಿಲ್ ಸಾಲ್ಟ್ ಇಲ್ಲದಂತಹ ಒಂದು ವ್ಯಾಕ್ಯೂಮ್ ಏನಿದೆ ಅದನ್ನು ಕಾಣಿಸೋಕೆ ಬಿಡಲಿಲ್ಲ ಗುರ್ಬಾಸ್. ಸೊ ಎಲ್ಲ ಆಡ್ಸ್ ಏನಿದೆ ಅದೆಲ್ಲವನ್ನು ಕೂಡ ಮೀರಿ ಶಾರುಖ್ ಖಾನ್ ನೇತೃತ್ವದ ಈ ಒಂದು ತಂಡ ಚಾಂಪಿಯನ್ ಆಗಿದೆ. ಸೊ ಈ ಬಾರಿಯ ಒಂದು ಚಾಂಪಿಯನ್ ಪಟ್ಟ ಅವರು ಅಲಂಕರಿಸಿದ್ದಾರೆ. ಸೊ RCBಗೆ ಮತ್ತೊಮ್ಮೆ ಮುಂದೆ ಕಾಯುವಂಥ ಪರಿಸ್ಥಿತಿ. ಈಗ ಮತ್ತೆ ಮುಂದಿನ ಸೀಸನ್ಗೋಸ್ಕರ ನಾವು ಕಾಯಬೇಕು.
ಬಟ್ ಎನಿವೇ ಒಂದು ಎಂಟರ್ಟೈನಿಂಗ್ ಆದಂಥ IPL ಆಗಿತ್ತು. ಹಲವಾರು ದಾಖಲೆ ಸಿಕ್ಸರ್ಗಳು ಈ ಒಂದು ಮ್ಯಾಚ್ನಲ್ಲಿ ಬಂತು ಅಥವಾ ಈ ಒಂದು ಟೂರ್ನಮೆಂಟ್ನಲ್ಲಿ ಬಂತು. ಬೌಲರ್ಗಳ ಪಾಲಿಗೆ ನಿಜಕ್ಕೂ ಒಂದಷ್ಟು ಕಠಿಣವಾದಂಥ ಒಂದು ಸೀಸನ್ ಅಂತಲೇ ಹೇಳಬೇಕು. ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ಸ್ ಒಂದಷ್ಟು ಮಂದಿಗೆ ಇಷ್ಟ ಆಯಿತು, ಒಂದಷ್ಟು ಮಂದಿಗೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಇವರಿಗೆಲ್ಲರಿಗೂ ಕೂಡ ಲೈಕ್ ಆಗಲಿಲ್ಲ. ಬಟ್ ಇವನ್ ನೋಡುವವರಿಗೆ ಒಂದಷ್ಟು ಎಂಟರ್ಟೈನ್ಮೆಂಟ್ ಪಕ್ಕಾ ಸಿಕ್ತು. ಸೊ ನಿಮ್ಗೇನು ಅನಿಸುತ್ತೆ ಈ ಒಂದು IPL ಫೈನಲ್ ಬಗ್ಗೆ? ನೀವು ಅಂದ್ಕೊಂಡು ಹಾಗೆ ಇಂಟ್ರೆಸ್ಟಿಂಗ್ ಆಗಿತ್ತಾ ಅಥವಾ ತೀರಾ ಬೋರಿಂಗ್ ಅಂತ ಅನಿಸ್ತಾ? ಮಿಸ್ ಮಾಡದೆ ಕಮೆಂಟ್ ಮಾಡಿ. ಇದಾಗಿತ್ತು TV9 ಡಿಜಿಟಲ್ನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.